ನಮಸ್ಕಾರ ಸ್ನೇಹಿತರೆ. ಸತ್ಯ, ಧರ್ಮ ಮತ್ತು ರಾಜಕೀಯದ ಮಹಾನ್ ಸಂಗಮವೇ ಮಹಾಭಾರತ. ಇಂದು ನಾವು ಹಸ್ತಿನಾಪುರದ ಅಡಿಪಾಯ ಹಾಕಿದ ಆ ಒಂದು ಭೇಟಿಯ ಬಗ್ಗೆ ತಿಳಿಯೋಣ. ಅದುವೇ ರಾಜ ಶಂತನು ಮತ್ತು ದೇವನದಿ ಗಂಗೆಯ ಪ್ರೇಮ ಕಥೆ. ಈ ಕಥೆಯೇ ಮುಂದೆ ಕುರುಕ್ಷೇತ್ರ ಯುದ್ಧಕ್ಕೆ ನಾಂದಿಯಾಯಿತು. ಹಸ್ತಿನಾಪುರವನ್ನು ಆಳುತ್ತಿದ್ದ ರಾಜ ಶಂತನು ಬೇಟೆಗಾರಿಕೆಯಲ್ಲಿ ಬಹಳ ಆಸಕ್ತಿ ಹೊಂದಿದ್ದವನು. ಒಮ್ಮೆ ಅವನು ಗಂಗಾ ನದಿಯ ತೀರದಲ್ಲಿ ಸಂಚರಿಸುತ್ತಿದ್ದಾಗ ಅಲ್ಲಿ ಒಬ್ಬ ಅಸಾಮಾನ್ಯ ಸುಂದರಿಯನ್ನು ಕಾಣುತ್ತಾನೆ. ಅವಳ ಸೌಂದರ್ಯಕ್ಕೆ ಮಾರು ಹೋದ ರಾಜ ಅವಳೇ ತನ್ನ ಪತ್ನಿಯಾಗಬೇಕೆಂದು ಬಯಸುತ್ತಾನೆ. ಅವಳ ಬಳಿ ಹೋಗಿ ತನ್ನ ವಿವಾಹ ಪ್ರಸ್ತಾಪವನ್ನು ಇಡುತ್ತಾನೆ. ಆ ಸುಂದರಿ ಬೇರಾರೂ ಅಲ್ಲ, ಮಾನವ ರೂಪದಲ್ಲಿದ್ದ ಗಂಗಾದೇವಿ. ಅವಳು ಶಂತನುವಿನ ಪ್ರಸ್ತಾಪಕ್ಕೆ ಒಪ್ಪುತ್ತಾಳೆ. ಆದರೆ ಒಂದು ಕಠಿಣವಾದ ಷರತ್ತನ್ನು ವಿಧಿಸುತ್ತಾಳೆ. ರಾಜನೇ, ನಾನು ನಿನ್ನನ್ನು ಮದುವೆಯಾಗುತ್ತೇನೆ. ಆದರೆ ನಾನು ಮಾಡುವ ಯಾವುದೇ ಕೆಲಸವನ್ನು ನೀನು ಪ್ರಶ್ನಿಸಬಾರದು. ನಾನು ಒಳ್ಳೆಯದನ್ನೇ ಮಾಡಲಿ ಅಥವಾ ಕೆಟ್ಟದ್ದನ್ನೇ ಮಾಡಲಿ ನೀನು ಮೌನಿಯಾಗಿರಬೇಕು. ಒಂದು ವೇಳೆ ನೀನು ನನ್ನನ್ನು ಪ್ರಶ್ನಿಸಿದರೆ ಅದೇ ಕ್ಷಣ ನಾನು ನಿನ್ನನ್ನು ಬಿಟ್ಟು ಹೋಗುತ್ತೇನೆ ಎಂದು ಎಚ್ಚರಿಸುತ್ತಾಳೆ. ಪ್ರೇಮಾಂಧನಾದ ಶಂತನು ಆ ಷರತ್ತಿಗೆ ಒಪ್ಪಿಗೆ ನೀಡುತ್ತಾನೆ. ಕಾಲಕ್ರಮೇಣ ಗಂಗೆಗೆ ಒಬ್ಬ ಮಗ ಹುಟ್ಟುತ್ತಾನೆ. ಆದರೆ ಎಲ್ಲರಿಗೂ ಆಘಾತವಾಗುವಂತೆ ಗಂಗೆ ಆ ನವಜಾತ ಶಿಶುವನ್ನು ನದಿಗೆ ಎಸೆದು ಬಿಡುತ್ತಾಳೆ. ಶಂತನುವಿಗೆ ದುಃಖವಾಗುತ್ತದೆ, ಕೋಪ ಬರುತ್ತದೆ. ಆದರೆ ತನ್ನ ಮಾತಿಗೆ ಕಟ್ಟು ಬಿದ್ದ ಅವನು ಮೌನವಾಗಿರುತ್ತಾನೆ. ಹೀಗೆ ಒಬ್ಬರಾದ ನಂತರ ಒಬ್ಬರಂತೆ 7 ಮಕ್ಕಳನ್ನು ಗಂಗೆ ನದಿಗೆ ಎಸೆಯುತ್ತಾಳೆ. ಶಂತನು ಪ್ರತಿಯೊಂದು ಬಾರಿಯೂ ನೋವನ್ನು ನುಂಗಿ ಸುಮ್ಮನಿರುತ್ತಾನೆ. 8ನೇ ಮಗ ಹುಟ್ಟಿದಾಗಲೂ ಗಂಗೆ ಅವನನ್ನು ನದಿಗೆ ಎಸೆಯಲು ಮುಂದಾಗುತ್ತಾಳೆ. ಆದರೆ ಈ ಬಾರಿ ಶಂತನುವಿನ ತಾಳ್ಮೆ ಮೀರುತ್ತದೆ. ಅವನು ಕಿರುಚುತ್ತಾ ಕೇಳುತ್ತಾನೆ, ನಿಲ್ಲಿಸು. ನೀನು ತಾಯಿಯೋ ಅಥವಾ ರಾಕ್ಷಸಿಯೋ? ನಿನ್ನ ಸ್ವಂತ ಮಕ್ಕಳನ್ನೇ ಏಕೆ ಕೊಲ್ಲುತ್ತಿದ್ದೀಯ ಎಂದು ಪ್ರಶ್ನಿಸುತ್ತಾನೆ. ಗಂಗೆ ಮುಗುಳ್ನಗುತ್ತಾ ಹೇಳುತ್ತಾಳೆ, ರಾಜನೇ, ನೀನು ನಿನ್ನ ಷರತ್ತನ್ನು ಮುರಿದಿದ್ದೀಯ. ಈಗ ನಾನು ನಿನ್ನನ್ನು ಬಿಟ್ಟು ಹೋಗುವ ಸಮಯ ಬಂದಿದೆ. ಗಂಗೆ ಆಗ ತನ್ನ ಸತ್ಯವನ್ನು ಬಿಚ್ಚಿಡುತ್ತಾಳೆ. ಈ 8 ಮಕ್ಕಳು ಅಷ್ಟವಸುಗಳು. ಶಾಪದ ಕಾರಣ ಭೂಮಿಯಲ್ಲಿ ಜನಿಸಿದ್ದರು. ಅವರಿಗೆ ಶಾಪ ವಿಮೋಚನೆ ನೀಡಲು ನಾನು ಅವರನ್ನು ನದಿಗೆ ಎಸೆದೆ. ಈಗ ನೀನು ತಡೆದ ಈ 8ನೇ ಮಗ ದ್ವೈ ಎಂಬ ವಸು. ಇವನು ಭೂಮಿಯಲ್ಲಿ ದೀರ್ಘಕಾಲ ಬದುಕಬೇಕಿದೆ. ಇವನನ್ನು ನಾನು ಕರೆದೊಯ್ದು ಶಸ್ತ್ರ, ಶಾಸ್ತ್ರ ಮತ್ತು ವಿದ್ಯೆಯನ್ನು ಕಲಿಸಿ ನಿನಗೆ ಹಿಂತಿರುಗಿಸುತ್ತೇನೆ ಎಂದು ಹೇಳಿ ಮರೆಯಾಗುತ್ತಾಳೆ. ಹೀಗೆ ಗಂಗೆಯಿಂದ ದೂರಾದ ಶಂತನು ಒಂಟಿಯಾಗುತ್ತಾನೆ. ಆದರೆ ಹಲವು ವರ್ಷಗಳ ನಂತರ ಗಂಗೆ ಆ ಮಗನನ್ನು ಶಂತನುವಿಗೆ ಒಪ್ಪಿಸುತ್ತಾಳೆ. ಅವನೇ ದೇವವ್ರತ, ಮುಂದೆ ಭೀಷ್ಮ ಎಂದು ಪ್ರಸಿದ್ಧನಾದ ಮಹಾವೀರ. ಆದರೆ ಕಥೆ ಇಲ್ಲಿಗೆ ಮುಗಿಯುವುದಿಲ್ಲ. ಶಂತನುವಿನ ಜೀವನದಲ್ಲಿ ಸತ್ಯವತಿಯ ಪ್ರವೇಶವಾಗುತ್ತದೆ. ಅದು ಹೇಗಾಯಿತು ಎಂದು ತಿಳಿಯೋಣ ಮುಂದಿನ ಭಾಗದಲ್ಲಿ.